ಸೊ ದ ಎಸೆನ್ಷಿಯಲ್ ರೈಟಿಂಗ್ಸ್ ಆಫ್ ಬಿ ಆರ್ ಅಂಬೇಡ್ಕರ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ನಮಗೆ? ಅದು ಸ್ವಲ್ಪ ಉದ್ದದ ಕತೆ. ನಾನು 80ರ ಶುರುವಿಗೆ ಮಾರ್ಕ್ಸ್ವಾದದ ಮೇಲೆ JNUದಲ್ಲಿ PhD ಬರೆದೆ. ಆದರೆ ಆ PhD ಬರೆಯುವಾಗ ನನಗೆ ಒಂದು ಕಂಡು ಬಂದ ಒಂದು ವಿಶೇಷ ಅಂದರೆ, ಮಾರ್ಕ್ಸ್ವಾದಕ್ಕೆ ಒಂದು ಮಾರ್ಕ್ಸ್ವಾದದ ಬೌದ್ಧಿಕ ನೆಲೆ ಉಂಟಲ್ಲ, ಅದು ಕುಸಿಯುತ್ತಾ ಇದೆ ಅಂತ. ಮತ್ತು ತನ್ನ ಸಮರ್ಥನೆ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಒಂದು ಕಾಳಜಿ ನನಗೆ, ಯಾಕೆಂದರೆ ನಾವೆಲ್ಲರೂ ಆವಾಗ ಆ್ಯಕ್ಟಿವಿಸ್ಟ್. ಸೊ ಈ ನೆಲೆಯಲ್ಲಿ ನಾನು ಆಕ್ಸ್ಫರ್ಡಿಗೆ ಹೋದೆ, ಆಸ್ ಎ ಫೆಲೋದೆ. ಮತ್ತು ನಾನು ಭಾವಿಸಿದೆ ಇದಕ್ಕೆ ಮುಖ್ಯ ಕಾರಣ ಈಸ್ ದ ರೈಸ್ ಆಫ್ ಇಗ್ಯಾಲಿಟೇರಿಯನ್ ಲಿಬರಲಿಸಮ್, ಒಂದು ತರಹದ ಸಮಾನತೆಯ ಉದಾರವಾದ. ಜಾನ್ ರೋಲ್ಸ್, ರೊನಾಲ್ಡ್ ವರ್ಕೆನ್ ಇವರೆಲ್ಲ. ನಾನು ಆಕ್ಸ್ಫರ್ಡಲ್ಲಿ ಇವರನ್ನು ಓದಲಿಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಖಂಡಿತ ಇವರೊಟ್ಟಿಗೆ ಕಾಂಪೀಟ್ ಮಾಡುವ ಸಾಧ್ಯತೆ ಇಲ್ಲ ನನಗೆ. ಅದಕ್ಕಾಗಿ ನಾನು ಯಾರು ಇಂಡಿಯನ್ ಲಿಬರಲ್ ಐಡಿಯಾಸ್ ಇಂಡಿಯಾದಲ್ಲಿ ಯಾರು ಪ್ರತಿಪಾದಿಸಿದರು ಇದರ ಬಗ್ಗೆ ಸ್ವಲ್ಪ ನೋಡುವ ಅಂತ ನಾನು ಮೊದಲು ಓದಲಿಕ್ಕೆ ಶುರು ಮಾಡಿದ್ದು ಬಹಳ ಕ್ಲೋಸ್ ಆಗಿ ಜವಾಹರ್ಲಾಲ್ ನೆಹರು ಅವರನ್ನು. ಆದರೂ ಏನೂ ನನಗೆ ಸರಿಯಾಗಿ ಹಿಡಿಸಲಿಲ್ಲ ಅವರು. ಯಾಕೆ ಹಿಡಿಸಲಿಲ್ಲ? ಯಾಕೆಂದರೆ ಉದಾಹರಣೆಗೆ ಅವರ ಡಿಸ್ಕವರಿ ಆಫ್ ಇಂಡಿಯಾ, ನಾನು ಇನ್ನೂ ಕೂಡ ಆ ಪುಸ್ತಕವನ್ನು ಒಂದು ಸೆಕ್ಯುಲರ್ ಬ್ರಾಹ್ಮಣಿಸಮ್ ಅಂತ ಕಾಣ್ತೇನೆ. ಯಾಕೆಂದರೆ ನೀವು ಆ ಪುಸ್ತಕವನ್ನು ಭಾಳ ಕ್ಲೋಸ್ ಆಗಿ ನೋಡಿದರೆ ಅವರ ಪ್ರಕಾರ ಭಾರತದ ಭೂತಕಾಲದಲ್ಲಿ ಒಂದು ತರಹದ ಪ್ಯಾರಡೈಮ್, ಒಂದು ಬೌದ್ಧಿಕ ನೆಲೆ ಶುರುವಾಗ್ತದೆ. ಮತ್ತು ಆ ನೆಲೆ ಇಡೀ ಭಾರತದ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ವೃದ್ಧಿಗೊಳಿಸುತ್ತಾ ಬರ್ತದೆ. ಅಂದರೆ ಒಂದು ಫೌಂಡೇಶನಲ್ ಪ್ರಿನ್ಸಿಪಲ್ ಇದೆ ಪಾಸ್ಟಲ್ಲಿ, ಅದನ್ನು ಅವರು ಬ್ರಹ್ಮಕ್ಷತ್ರ ಸಂಸ್ಕೃತಿಯ ನೆಲೆ ಅಂತ ಹೇಳ್ತಾರೆ. ಅದು ಇಡೀ ಸಂಸ್ಕೃತಿಯನ್ನು ಒಂದು ಕಡೆಯಿಂದ ಕಾಪಾಡಿಕೊಂಡು ಬರ್ತದೆ. ಸೊ ನನಗೆ ಅಂತೂ ಇಗ್ಯಾಲಿಟೇರಿಯನ್ ಲಿಬರಲಿಸಮ್ ಓದ್ತಾ ಇದ್ದೆ ನನಗೆ ಅದು ಸರಿ ಅಂತ ಕಾಣಲಿಲ್ಲ. ಸೊ ನಂತರ ಇನ್ನೊಂದು ಲಿಬರಲ್ ಟ್ರೆಡಿಷನ್ ಇದೆ ಭಾರತದಲ್ಲಿ. ಅವರು ಒಂದು ಪಾರ್ಟಿ ಕೂಡ ಕಟ್ಟಿಕೊಂಡಿದ್ದರು 1920ಸಲ್ಲಿ. ಅದನ್ನು ಓದಲಿಕ್ಕೆ ಶುರು ಮಾಡಿದ್ದೆ. ಅವರು ಬಹಳ ಸೂಪರ್ಫಿಷಿಯಲ್, ಪಾಲಿಟಿಕ್ಸಿಗೆ ಹೋದರು, ಲಾಯರ್ಸ್ ಸಾಮಾನ್ಯವಾಗಿ. ಅದಕ್ಕೆ ಆ ಸಮಯದಲ್ಲಿ ನಾನು ಅಂಬೇಡ್ಕರ್ ಓದಲಿಕ್ಕೆ ಶುರು ಮಾಡಿದೆ. ಸೊ ನನ್ನ ಎನ್ಕೌಂಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಟ್ಟಿಗೆ 1980ಯಲ್ಲಿ ಶುರುವಾಯಿತು. ಮತ್ತು ನಾನು ಮೊದಲು ಬರೆದ ದೊಡ್ಡ ಎಸ್ಸೆ ಅಂದರೆ ಅಂಬೇಡ್ಕರರ ಬೌದ್ಧ ಧರ್ಮದ ಬಗ್ಗೆ, ಮೇಕಿಂಗ್ ಎ ಟ್ರೆಡಿಷನ್ ಕ್ರಿಟಿಕಲ್ ಅಂಬೇಡ್ಕರ್ಸ್ ರೀಡಿಂಗ್ ಆಫ್ ಬುದ್ಧಿಸಮ್. ಮತ್ತು ಸಾಮಾನ್ಯವಾಗಿ ನೀವು ನೋಡಿದರೆ 1980ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಮೇಲೆ ಕ್ರಿಟಿಕಲ್ ಸ್ಟಡೀಸ್ ಯಾರು ಮಾಡ್ತಾ ಇರಲಿಲ್ಲ. ನಂತರ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿ ನನಗೆ, ನೀವು ಅಂಬೇಡ್ಕರ್ ಯೂನಿವರ್ಸಿಟಿಯ ಅವರ ಮೇಲೆ ಒಂದು ಇಂಟೆಲೆಕ್ಚುವಲ್ ಬಯೋಗ್ರಫಿ ಮಾಡ್ತೀರಾ ಅಂತ ಕೇಳಿದರು. ಆಯಿತು ಅಂತ ಹೇಳಿದೆ. ಆ ಬಯೋಗ್ರಫಿಯನ್ನು ನಾನು ಶುರು ಮಾಡಿದೆ. ಆದರೆ ಏನಾಯ್ತಂದರೆ ಮಧ್ಯದಲ್ಲಿ ಅವರು ಹೇಳಿದರು, ಅಲ್ಲ ಒಂದು ಎಸೆನ್ಷಿಯಲ್ ರೈಟಿಂಗ್ಸ್ ಪುಸ್ತಕ ತಕ್ಕೊಂಡು ಬರ್ತೀರಾ ಅಂತ. ಅದಕ್ಕೆ ನಾನು ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಅದು ಏನೋ ಒಂದು ಕ್ಲಾಸಿಕ್ ಈಗ ಆಗಿಬಿಟ್ಟಿದೆ. ಇದು ನಾನು ಬೇಗನೆ ಆ ಪುಸ್ತಕಕ್ಕೆ ಹೋಗುವ ಅಂತ ಇದನ್ನು ಬೇಗ ಮುಗಿಸಿಬಿಟ್ಟೆ. ಸೊ ಇದರ ಕತೆ ಅದು ಮುಗಿಸಿದ್ದು ನಾನು 1999ಅಲ್ಲಿ. ಆಕ್ಸ್ಫರ್ಡ್ ಒಂದು 2 ವರ್ಷ ತಗೊಳ್ತದೆ ಪಬ್ಲಿಷ್ ಮಾಡಲಿಕ್ಕೆ. ಸೊ 2002ಅಲ್ಲಿ ಪಬ್ಲಿಷ್ ಮಾಡಿದರು. ಇದು ಅದರ ಹಿನ್ನೆಲೆ. ಆದರೆ ನಾನು ಒಂದು ಸಮಾಜಶಾಸ್ತ್ರ, ಪೊಲಿಟಿಕಲ್ ಫಿಲಾಸಫಿ ಟ್ರೆಡಿಷನಿಂದ ಬಂದವನಾಗಿರೋದ್ರಿಂದ ಅದನ್ನು ಒಂದು ಥರದಲ್ಲಿ ಸ್ಟ್ರಕ್ಚರ್ ಮಾಡಿದೆ. ನೋಡಿ, ಈ ವಿಷಯಗಳು ಮುಖ್ಯ, ಅವರ ಆಲೋಚನೆಗಳು ಮತ್ತು ರೆಫರೆನ್ಸಿಂಗ್ ಎಲ್ಲ ಮಾಡಿದೆ ಅಷ್ಟೇ. ಇವರು ನೆಹರು ಬಗ್ಗೆ ಮಾತಾಡ್ತಾ ಇದ್ರಿ, ಸೆಕ್ಯುಲರ್ ಬ್ರಾಹ್ಮಣಿಸಮ್ ಅಂತ. ಸೊ ಈಗ ನಮ್ಮಲ್ಲಿ ಹೇಗಾಗಿದೆ ಅಂದರೆ
ಅಂಬೇಡ್ಕರ್ ಬಗ್ಗೆ ಮಾತಾಡೋರು ಬಹುಜನ್ ಪಾಲಿಟಿಕ್ಸ್ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಗಾಂಧಿ ವಿರೋಧಿ ನಿಲುವನ್ನು ತಾಳಿಯೇ ಮಾತಾಡಬೇಕು, ಯಾಕಂದರೆ ಗಾಂಧಿ ಮತ್ತು ಅಂಬೇಡ್ಕರರ ಮುಖಾಮುಖಿ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡಿ, ಇದರ ಬಗ್ಗೆ ನಾನು ಸಾಕಷ್ಟು ಬರೆದಿದ್ದೇನೆ ಈಗಾಗಲೇ, ಮತ್ತು ಕೆಲವು ದಲಿತ ಗ್ರೂಪ್ಗಳ ಕೋಪಕ್ಕೆ ಕೂಡ ಒಳಗಾಗಿದ್ದೇನೆ. ಮತ್ತು ಇದರ ಬಗ್ಗೆ ನನಗೆ ಭಾಳಷ್ಟು ಸ್ಪಷ್ಟತೆ ಇದೆ. ಅಂಬೇಡ್ಕರ್ ಮತ್ತು ಗಾಂಧಿ ಅವರ ನಡುವೆ ವೈರತ್ವ ಕೂಡ ಇತ್ತು, ಮತ್ತು ಅವರ ಒಟ್ಟಿಗೆ ಒಂದು ಥರದ ಒಡಂಬಡಿಕೆ ಕೂಡ ಇತ್ತು. ಇದರ ಮೇಲೆ ಸ್ವಲ್ಪ ಹೇಳ್ತೇನೆ ನಾನು. ಗಾಂಧಿಯವರ ಪ್ರಕಾರ ಭಾರತದ ದೊಡ್ಡ ಒಂದು ಕೊಡುಗೆ ಅಂದರೆ ಅದು ಹಿಂದುತ್ವ, ಮತ್ತು ಹಿಂದುತ್ವವನ್ನು ಅವರು ಒಂದು ಸಾಗರಕ್ಕೆ ಕಂಪೇರ್ ಮಾಡ್ತಾರೆ, ಮತ್ತು ಹಲವಾರು ನದಿಗಳು ಈ ಸಾಗರವನ್ನು ಸೇರ್ತವೆ. ತುಂಬ ಜನ ಸಂತರು ಇದಕ್ಕೆ ಪ್ರೋತ್ಸಾಹ ನೀಡಿ ಈ ಮರವನ್ನು ಬೆಳೆಸಿದ್ದಾರೆ. ಇದರಲ್ಲಿ ತುಂಬ ವೈವಿಧ್ಯ ಇದೆ. ಅಲ್ಲಿ ಒಂದು ಅಸಮಾನತೆ ಇದ್ದರೂ ಎಷ್ಟೋ ಸಾಧು ಸಂತರು ಈ ಅಸಮಾನತೆಯನ್ನು ಎದುರಿಸಿದ್ದಾರೆ. ಸೊ ಇದನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು. ಮತ್ತು ಗಾಂಧೀಜಿಯವರ ಒಂದು ವಾದ ಇತ್ತು ಅಂದರೆ ಅಸ್ಪೃಶ್ಯತೆ ಮತ್ತು ಹಿಂದೂ ಧರ್ಮಕ್ಕೆ ಏನೂ ಸಂಬಂಧ ಇಲ್ಲ, ಅದೊಂದು ಒಂದು ತರಹದ ಡಿಫಾರ್ಮ್ಡ್ ಡೆವಲಪ್ಮೆಂಟ್, ಅದು ಎಸೆನ್ಷಿಯಲ್ ಅಲ್ಲ. ಇದರಿಂದಾಗಿ ಉಚ್ಚ ಜಾತಿಗಳು ಕೆಳಗಿನ ಮಟ್ಟದ ಜಾತಿಗಳಿಗೆ ಭಾಳಷ್ಟು ಅನ್ಯಾಯ ಮಾಡಿವೆ. ಅದಕ್ಕಾಗಿ ಇದರ ಜವಾಬ್ದಾರಿ ಅಪ್ಪರ್ ಕಾಸ್ಟಿನ ಮೇಲೆ ಇರಬೇಕು. ದಲಿತರ ಮೇಲೆ ಇದನ್ನು ಹೊರೆ ಹಾಕಬಾರದು ಎಂದು. ಇದರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಬಹಳ ವಿರೋಧ ಇತ್ತು. ಅವರ ಪ್ರಕಾರ ಈ ಜಾತಿ ಧರ್ಮವನ್ನು ಓಲೈಸಿಕೊಂಡು ಹೋಗುವ ಸಿದ್ಧಾಂತ ಮತ್ತು ಅಸ್ಪೃಶ್ಯತೆಯನ್ನು ಸಮಾಜದಲ್ಲಿ ಮುನ್ನಡೆಸುವ ಸಿದ್ಧಾಂತ ಒಂದೇ ಥರದ ಸಿದ್ಧಾಂತ, ಆದರೆ ಅದು ಬೇರೆ ಬೇರೆ. ಒಂದೇ ಥರದ ಸಿದ್ಧಾಂತ ಅಂದರೆ ಅವರು ಅದನ್ನು ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂತ ಕರೀತಾರೆ. ಅದು ಕನ್ನಡದಲ್ಲಿ ಯಾವ ಶಬ್ದ ಪ್ರಯೋಗಿಸುತ್ತಿರೋ ಅಂತ ಗೊತ್ತಿಲ್ಲ ನನಗೆ. ಒಂದು ರ್ಯಾಂಕ್ಡ್ ಸೊಸೈಟಿಯನ್ನು ನಿರ್ಮಿಸುತ್ತದೆ. ಮತ್ತು ಈ ರ್ಯಾಂಕಿಂಗ್ ಪ್ರಿನ್ಸಿಪಲ್ ಉಂಟಲ್ಲ, ಈ ಒಂದು ಥರದ ಸ್ತರಮಾನವಾಗಿ ಮಾಡುವ ಈ ರ್ಯಾಂಕಿಂಗ್ ಪ್ರಿನ್ಸಿಪಲ್ ಅನ್ಟಚಬಿಲಿಟಿಗೂ ಕೂಡ ಒಂದೇ, ಕಾಸ್ಟಿಗೆ ಕೂಡ ಒಂದೇ. ಯಾಕೆಂದರೆ ಅಸ್ಪೃಶ್ಯತರು ಕೂಡ ಕಾಸ್ಟಿನ ಪ್ರಿನ್ಸಿಪಲಿನ ನಡುವೆ ಕೆಳಗಿನ ಮಟ್ಟದವರು, ತಳ ಸಮುದಾಯದವರು, ಮತ್ತು ಕೆಳ ಜಾತಿಗಳು ಕೂಡ ಅದೇ ಸಿದ್ಧಾಂತಕ್ಕೆ ಒಳಪಡ್ತಾರೆ. ಸೊ ಅಂಬೇಡ್ಕರ್ ಸಂಸ್ಥೆಗಳನ್ನು ನೋಡುವುದಿಲ್ಲ, ಆ ಸಂಸ್ಥೆಗಳ ಅಡಿಪಾಯದಲ್ಲಿ ಇರುವ ಸಿದ್ಧಾಂತಗಳನ್ನು ನೋಡ್ತಾರೆ ಒಂದು. ಆದರೆ ಅವರ ಪ್ರಕಾರ, ಅಂಬೇಡ್ಕರ್ ಪ್ರಕಾರ, ಜಾತಿಗೂ ಅಸ್ಪೃಶ್ಯತೆಗೂ ಅವು ಬೇರೆ ಬೇರೆ ಸಾಮಾಜಿಕ ಪ್ರಕ್ರಿಯೆಗಳು. ಯಾಕೆಂದರೆ ಅಸ್ಪೃಶ್ಯತೆ ಅಂದರೆ ನಿಮ್ಮನ್ನು ಒಳಕ್ಕೆ ತಗೊಳ್ಳುವುದಿಲ್ಲ, ನಿಮ್ಮನ್ನು ಹೊರಗಿಡ್ತೇವೆ. ಅಸ್ಪೃಶ್ಯರನ್ನು ಹೊರಗಿಡ್ತಾರೆ. ಇದು ಕೇವಲ ಮನೆಯ ಹೊರಗೆ ಮಾತ್ರ ಅಲ್ಲ, ಸಮಾಜದ ಹೊರಗೆ ಕೂಡ ಅವರನ್ನು ಇಟ್ಟುಕೊಳ್ತಾರೆ. ಮತ್ತು ಮುಖ್ಯವಾಗಿ ನಾವು ಯಾವ ವಿಷಯಗಳನ್ನು ನಮ್ಮ ಪ್ರಮುಖವಾದ ಮೋಸ್ಟ್ ಸಿಗ್ನಿಫಿಕೆಂಟ್ ಅಂತ ಕರೀತೇವೋ ಅದರ ಹೊರಗೆ ಖಂಡಿತ ಇಡ್ತೇವೆ. ಉದಾಹರಣೆಗೆ ಧಾರ್ಮಿಕ ನೆಲೆಗಳಿಂದ, ಮನೆಯ ದೇವರ ಗುಡಿಯಿಂದ, ದೇವಸ್ಥಾನಗಳಿಂದ ಅವರನ್ನು ಹೊರಗೆ ಇಡ್ತೇವೆ. ಅಂಬೇಡ್ಕರ್ ಪ್ರಕಾರ ಅದಕ್ಕಾಗಿ ಅಸ್ಪೃಶ್ಯತೆಯ 2 ಮುಖ್ಯ ಗುಣಗಳಿವೆ. ಒಂದು ಮಡಿ ಸಿದ್ಧಾಂತ. ಮಡಿ ಸಿದ್ಧಾಂತದಿಂದ ಕೆಲವರು ಅವರನ್ನು ಹೊರಗಿಡಬೇಕಾಗ್ತದೆ. ಇನ್ನೊಂದು ಪವಿತ್ರ ಸ್ಥಾನಮಾನಗಳಿಂದ ಯಾವಾಗಲೂ ಅವರನ್ನು ಹೊರಗಿಡುವುದು. ಸೊ ಈ ಆರ್ಗ್ಯೂಸ್ ಲೋಥಿಯನ್ ಕಮಿಟಿ ಮುಂದೆ
1932ರಲ್ಲಿ ಲೋಥಿಯನ್ ಕಮಿಟಿಯ ಮುಂದೆ ಅವರು ಮಾಡುವ ವಾದ ಏನೆಂದರೆ, ನೋಡಿ, ಅನ್ಟಚಬಲ್ಸ್ ಬಗ್ಗೆ ಸಾಕಷ್ಟು, ಅನ್ಟಚಬಿಲಿಟಿ ಬಗ್ಗೆ ಇಡೀ ದೇಶದಲ್ಲಿ ಸಾಕಷ್ಟು ಭಿನ್ನತೆ ಇದೆ. ಪಂಜಾಬಿನಲ್ಲಿ ಆಚರಣೆ ಮಾಡುವ ಅಸ್ಪೃಶ್ಯತೆಗೂ ಸೌತ್ ಇಂಡಿಯಾದಲ್ಲಿ ಆಚರಣೆ ಮಾಡುವ ಅಸ್ಪೃಶ್ಯತೆಗೂ ಬಹಳವಾದ ಅಂತರ ಇದೆ. ಆದರೆ ಈ ಎರಡು ವಿಷಯಗಳ ಬಗ್ಗೆ ಇಡೀ ದೇಶದಲ್ಲಿ ಒಮ್ಮತ ಇದೆ. ಒಂದು ಪ್ಯೂರಿಟಿ ಆ್ಯಂಡ್ ಪೊಲ್ಯೂಷನ್, ಮತ್ತು ಎರಡನೇದ್ದು ನೋ ಎಂಟ್ರಿ ಟು ದ ಟೆಂಪಲ್ ಆರ್ ಟು ದ ಸಾಕ್ರಲ್, ನೋ ಎಂಟ್ರಿ ಟು ದ ಸಾಕ್ರಲ್. ಸೊ ಅಂಬೇಡ್ಕರ್ ಪ್ರಕಾರ untouchability is a principle of treating some people as subhuman. ಮತ್ತು ಆ ಪ್ರಿನ್ಸಿಪಲ್ ಮುಖಾಂತರ, ಆ ಪ್ರಿನ್ಸಿಪಲ್ ಉಂಟಲ್ಲ, it can actually take many forms, and it could vary from one place to the other, because you are subhuman and you are not entitled to the most human that we treasure. So you cannot be marrying, because that's something which is very important in our lives, and you cannot eat together. We cannot have common gods. You cannot be sacred like anybody else. So it's a principle which I have described in one of my article as it's a niche and it is achut. So you are not entitled to the human. So Ambedkar's central idea, pursuit for Ambedkar becomes what it means to be human. ನಾವು ಒಬ್ಬ ಮನುಜರಂತೆ ಹೇಗೆ ನಮ್ಮನ್ನು ಕರೆಯಬಹುದು. ಇಟ್ಸ್ absolutely important. The central, the key idea of Ambedkar is what it is that makes us human. And ಮತ್ತು ಅಂಬೇಡ್ಕರಲ್ಲಿ ಇದರ ಬಗ್ಗೆ ಒಂದು ಇಡೀ ಥಿಯರಿ ಇದೆ. The theory is that we become human only through human interactions. We are not somebody who are constituted before, but we constitute ourselves through our interactions. ಅದಕ್ಕಾಗಿ ಈ ಇಂಟರಾಕ್ಷನನ್ನು ನೀವು ಯಾವಾಗ ಅಲ್ಲಗಳೆಯುತ್ತೀರೋ ಆ ತನಕ ನನಗೆ ಹ್ಯೂಮನ್ ಆಗುವ ಪಾಸಿಬಿಲಿಟಿ ಇಲ್ಲ. ಮತ್ತು ಯಾವ ತನಕ ನೀವು ನನಗೆ ಅದನ್ನು ಡಿನೈ ಮಾಡ್ತೀರಾ ಆ ತನಕ ನಿಮ್ಮ ಮನುಷ್ಯತ್ವವು ಕೂಡ it is going to be partial. You cannot be fully human. But it is affecting people who are untouchables much more than the others, because the others begin to construct themselves as superior humans. ಅದಕ್ಕಾಗಿ ಅವರು ಹೇಳುವುದು ಎಷ್ಟೋ ಕಡೆ ಬ್ರಾಹ್ಮಣವಾದದ ಪ್ರಿನ್ಸಿಪಲ್ ಮತ್ತು ಸೋಷಿಯಲ್ ಫ್ಯಾಸಿಸಮಿನ ಪ್ರಿನ್ಸಿಪಲ್ ನಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬರೂ ತಮ್ಮನ್ನು ಶ್ರೇಷ್ಠರಂತ ಭಾವಿಸ್ತಾರೆ. ಈಗ ನಾನು ಪುನಃ ಹಿಂದೆ ಬರ್ತೇನೆ, ಹೇಗೆ ನಾವು ಮನುಷ್ಯರಾಗಬಹುದು. ಅಂಬೇಡ್ಕರ್ ಥಿಂಕ್ಸ್ there is nothing called a primordial principle that informs us. ಯಾಕೆಂದರೆ ಅವರು ಡಿವೈನ್ ಆರಿಜಿನ್ ಎಲ್ಲ ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ಅವರು ಈ ಕಾಂಟಿಯನ್ ಪ್ರಿನ್ಸಿಪಲ್ಸನ್ನು ಡಿನೈ ಮಾಡ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರು ಹ್ಯೂಮನ್ ಈಕ್ವಾಲಿಟಿಯನ್ನು ಆರ್ಗ್ಯೂ ಮಾಡುವವರು ಅವರ ಅಂಬೇಡ್ಕರ್ ಅವರಿಗೆ ಒಂದು ಡಿವೈನ್ ಸ್ಪಾರ್ಕ್ ಇದೆ ಹ್ಯೂಮನ್ ಬೀಯಿಂಗ್ಸಲ್ಲಿ, ಅದು ಅವರ ಫೌಂಡೇಶನಲ್ ಪ್ರಿನ್ಸಿಪಲ್. ಅದರಿಂದಾಗಿ ಅವರಲ್ಲಿ ಈಕ್ವಾಲಿಟಿ ಇದೆ ಅಂತ. ಅವರಲ್ಲಿ ಬೇರೆ ವ್ಯತ್ಯಾಸ ಇರ್ಬೋದು, ಭಿನ್ನತೆ ಇರ್ಬೋದು, ಆದರೆ ಇದೊಂದು ಕಾಮನ್ ಪ್ರಿನ್ಸಿಪಲ್. ಅದಕ್ಕಾಗಿ ಅವರು ಸರಿಸಮಾನರು ಅಂತ. ಅಂಬೇಡ್ಕರ್ ಬೇರೆ ಒಂದು ಆರ್ಗ್ಯುಮೆಂಟನ್ನು ಮುಂದೆ ತರ್ತಾರೆ. ಮತ್ತು ಈ ಆರ್ಗ್ಯುಮೆಂಟ್ ಅಂದರೆ ಹ್ಯೂಮನ್ಸ್ ಆರ್ ಈಕ್ವಲ್ ಬಿಕಾಸ್ ಹ್ಯೂಮನ್ಸ್ ಆರ್ ಕ್ರಿಯೇಟಿವ್. ಮತ್ತು ನೀವು ಯಾವ ತನಕ ಅವರನ್ನು ಅವರ ಹಿನ್ನೆಲೆಯಿಂದ ಗುರುತಿಸುತ್ತೀರೋ ಆ ತನಕ ಆ ಮನುಷ್ಯನ ಪ್ರಯತ್ನವನ್ನು ನೀವು ಗುರುತಿಸುವುದಿಲ್ಲ. ಮತ್ತು ನೀವು ಒಬ್ಬರನ್ನು ಶ್ರೇಷ್ಠರಂತ ಹೇಳಿದ ಕೂಡಲೇ ನೀವೊಂದು ಇಡೀ ಹಿಸ್ಟ್ರಿಯನ್ನು ಡಿನೈ ಮಾಡ್ತೀರಿ. ಯಾಕೆಂದರೆ ಯಾವುದು ಶ್ರೇಷ್ಠ ಮತ್ತು ಯಾವುದು ಶ್ರೇಷ್ಠವಲ್ಲ
ಎಂಬುದು ಇಸ್ ಅ ಹಿಸ್ಟಾರಿಕಲ್ ಡೆವಲಪ್ಮೆಂಟ್. ಮತ್ತು ಅವರು ಹೇಳುವುದು, ಯಾಕೆಂದ್ರೆ ನೀವು ಶ್ರೇಷ್ಠತೆಯ ಮೇಲೆ ಒಂದು ಸಮಾಜವನ್ನು ಕಟ್ಟಿಕೊಂಡು ಹೋಗುವುದಾದರೆ, you would not be able to actually develop something called something common, because everyone's superiority has to be judged every time, and things undergo changes. So you cannot have a rule of law with that kind of a principle. So ಈಗ ನಾನು ನಿಮ್ಮ ಸಂಪರ್ಕದೊಟ್ಟಿಗೆ, ಸಾಮಾಜಿಕ ಸಂಬಂಧಗಳೊಟ್ಟಿಗೆ ನನ್ನ ಮನುಷ್ಯತ್ವವನ್ನು ನಾನು ರೂಪಿಸುವುದಾದರೆ, ನನಗೆ ಎಲ್ಲ ಕಡೆ ಒಂದು ಎಕ್ಸೆಸ್ ಬೇಕು. ಬಿಕಾಸ್ ಮೈ ಟ್ಯಾಲೆಂಟ್ಸ್, ಮೈ ಕೆಪಾಸಿಟೀಸ್ ಮೇ ನಾಟ್ ಬಿ ರಿಯಲೈಸ್ಡ್ in a particular domain. So if I think my talents can be developed by being in other domains, I need to have an excess. And that excess for Ambedkar begins to make the concept of self-realization as a concentric circles which allow people to develop themselves fully. ಮತ್ತು ಆ ಕಾನ್ಸೆಪ್ಟನ್ನು ಅವರು ಸೆಲ್ಫ್ ಪರ್ಫೆಕ್ಷನ್ ಅಂತ ಕರೀತಾರೆ. ಫಾರ್ ಗಾಂಧಿ ಇಟ್ ಬಿಕಮ್ಸ್ ಎ ವೆರಿ ಡಿಫ್ರೆಂಟ್ ಜರ್ನಿ. ಗಾಂಧಿಗೆ ನಮ್ಮ ಸೆಲ್ಫಿನ ಬಗ್ಗೆ ನಾವು ಮೊದಲೇ ಕೊಟ್ಟಿದ್ದೇವೆ. ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಎನ್ ಆತ್ಮನ್ ವಿಚ್ ದೇ ಹ್ಯಾವ್ ಟು ರಿಯಲೈಸ್ ದೆಮ್ಸೆಲ್ಸ್. ದ ಲೆಸ್ ದ ಇಂಟರಾಕ್ಷನ್, ದ ಬೆಟರ್ ಇಟ್ ಈಸ್, ಬಿಕಾಸ್ then your needs are less. Therefore, Gandhi's concept of Swaraj is deeply caught in containing human choices, human freedoms, rather than expanding them. Because he thinks that Swaraj would be realized with the minimum needs, and therefore village republics. So, ಈಗ ತುಂಬ ಜನರು ಹೇಳ್ಬೋದು ಇದು. Why? Because Gandhi consistently argues, I want village republics because village republics will not create more needs. For Ambedkar, the argument is very, very different. Just look at the categories that Gandhi and Ambedkar use. ಇಬ್ಬರು ಕೂಡ ಹ್ಯೂಮನ್ ಈಕ್ವಾಲಿಟಿಯನ್ನು ಬಹಳ ಶ್ರೇಷ್ಠ ಅಂತ ಭಾವಿಸ್ತಾರೆ. It's not celebrating so much freedom, which they do, but they think that the first principle is human equality.